ಹಾಯ್ ಫ್ರೆಂಡ್ಸ್, ನಮ್ಮಮ್ಮನ ಚಿಕ್ಕ ಕೈತೋಟ ತೋರಿಸ್ತೀನಿ ನೋಡಿ. ಅರವೆ ಸೊಪ್ಪಿನ ಮಡಿ ಇದು ನೋಡಿ. ಹಳ್ಳಿದು ಅರವೆ ಸೊಪ್ಪು ಇದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದು ಮೆಣಸಿನ ಗಿಡ, ಇದು ನಿಂಬೆ ಹಣ್ಣಿನ ಗಿಡ, ಇದು ಹೀರೆಕಾಯಿ ಗಿಡ, ಇದು ಬಂದು ಅವರೆಕಾಯಿ ಗಿಡ, ತೊಗರಿಕಾಯಿ ಗಿಡ, ಹೀರೆಕಾಯಿ ಗಿಡ, ಗಣಕೆ ಹಣ್ಣಿನ ಗಿಡ, ಬದನೆ ಗಿಡ ಫ್ರೆಂಡ್ಸ್. ಇದು ಬಂದು ಬೆಂಡೆಕಾಯಿ ಗಿಡ ನೋಡಿ. ಬೆಂಡೆಕಾಯಿದು ಎಷ್ಟು ಇದ್ದಾವೆ. ಚೆನ್ನಾಗಿದೆ ನೇಚರ್ ಊರಿಂದು. ಬೆಂಗಳೂರಿಗಿಂತ ಬೆಸ್ಟು ಹಳ್ಳಿ ನೇಚರೇ. ವೈಟ್ ಬದನೆಕಾಯಿ ಬರುತ್ತಲ್ಲ, ದಪ್ಪ ರೌಂಡ್ ಬದನೆಕಾಯಿ, ಆ ಬದನೆಕಾಯಿ ಗಿಡ ಇದು. ನಮ್ಮಮ್ಮ ತರಕಾರಿ ಆದಷ್ಟು ಮನೆಯಲ್ಲೇ ಬೆಳೆದು ತಿನ್ನೋದು. ಇದ್ರ ಮಧ್ಯೆ ಸಬ್ಸಿಗೆ ಸೊಪ್ಪು ಐತೆ. ಮುಟ್ಟಿದರೆ ಮುನಿ ಸೊಪ್ಪು. ನನ್ನ ಮಗಳು ಬರ್ತಾ ಇದ್ದಾಳೆ ತೋಟ ನೋಡೋದಕ್ಕೆ. ಇದು ದಂಟಿನ ಸೊಪ್ಪು ಬೀಜ ಆಗೋದಕ್ಕೆ ಬಿಟ್ಟಿದ್ದಾರೆ. ಹೂವಿನ ಗಿಡ, ಕನಕಾಂಬರಿ ಹೂವಿನ ಗಿಡ, ಹೀರೆಕಾಯಿ ಗಿಡ ನೋಡಿ ಎಷ್ಟು ಎತ್ತರಕ್ಕೆ ಹೋಗಿದೆ. ಅದು ಅವರೆಕಾಯಿ ಗಿಡ, ಬೆಂಡೆಕಾಯಿ ಗಿಡ ಇದು. ಹಳ್ಳಿಗಳಲ್ಲೆಲ್ಲ ಹೀಗೆ ಮನೆ ಹತ್ರ ಅವರು ಬೆಳ್ಕೊತಾರೆ. ಏನು ಜಾಸ್ತಿ ತಗೊಳ್ಳಲ್ಲ ಅಂಗಡಿಗಳಿಂದ. ರಾಗಿಯಿಂದ ಹಿಡ್ದು ಬೆಳೆ, ಭತ್ತ ಎಲ್ಲ. ನಮ್ಮಮ್ಮನ ಮನೆ ಇದು. ನಮ್ಮೂರ ಮಸೀದಿ. ಹುಳ್ಳಿಕಾಳು ಜುಮ್ಕ ಇದು. ಹುಳ್ಳಿಕಾಳು ಜುಮ್ಕ, ಹೀರೆಕಾಯಿ ಪಲ್ಯ ಇದು. ನಮ್ಮ ಗಿಡದಿಂದನೇ ಕಿತ್ತಿ ಮಾಡಿರೋದು. ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮತ್ತೆ.